ಚಾಲುಕ್ಯ ನ್ಯೂಸ್ ನಿಂದ ಹೊಸ ಪ್ರಯತ್ನ. ಏಕಕಾಲದಲ್ಲಿ 400 ವಿದ್ಯಾರ್ಥಿಗಳಿಂದ ಗಣೇಶನ ಚಿತ್ರ ಬಿಡಿಸುವ ವಿಶೇಷ ಕಾರ್ಯಕ್ರಮ. ಹೇಗೆ ಗಣೇಶನ ಚಿತ್ರ ಬಿಟ್ಟರು ಗೊತ್ತಾ? ಈ ಸ್ಟೋರಿ ನೋಡಿ. ಎಲ್ಲೆಡೆ ವಿನಾಯಕನದ್ದೇ ಧ್ಯಾನ. ವಿನಾಯಕನನ್ನ ಕೂರಿಸಿ ವಿಸರ್ಜನೆಯನ್ನ ಮಾಡುವ ತನಕ ಗಣೇಶನದ್ದೇ ದರ್ಬಾರು. ಹಾಗಾಗಿ ಚಾಲುಕ್ಯ ನ್ಯೂಸ್ ನೂತನವಾಗಿ ವಿಶೇಷ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಏಕಕಾಲದಲ್ಲಿ 400 ವಿದ್ಯಾರ್ಥಿಗಳು ಗಣೇಶನ ಚಿತ್ರವನ್ನ ಬರೆಯುವ ಮೂಲಕ ಆಕರ್ಷಕ ಚಿತ್ರವನ್ನ ಬರೆದ 5 ಜನರಿಗೆ ಬಹುಮಾನವನ್ನ ನೀಡಲಾಯಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ವಿದ್ಯಾರ್ಥಿನಿಯರ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಚಾಲುಕ್ಯ ನ್ಯೂಸ್ ಹಾಗೂ ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಹಾಗೂ ಹಾಲಪ್ಪ ಫೌಂಡೇಶನ್ ವತಿಯಿಂದ ಗಣೇಶನ ಚಿತ್ರ ಬಿಡಿಸುವ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಾಲಪ್ಪ ಫೌಂಡೇಶನ್ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಈ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಲ್ಲಿ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿರುವ ಕ್ರಿಯಾತ್ಮಕ ಚಟುವಟಿಕೆ ಹೊರತರಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಸಿಇಒ ಮಮತಾ, ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಚಾಲುಕ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಹಾಗೆ ನೀವುಗಳು ಸಹಿತ ನಿಮ್ಮ ತಾಯಿಗೆ ಏನಿರ್ತದಲ್ಲ ಕನಸು, ಆಸೆ ಏನಿರುತ್ತಲ್ಲ, ಇವತ್ತು ರಾತ್ರಿ ಹೋಗಿ ಕೇಳಬೇಕು. ಅವ ನಿಮ್ಮ ಮನಸ್ಸಲ್ಲಿ ಏನಿದೆ, ನಾನು ಏನಾಗಬೇಕು ಅಂತಿದೆ, ನಿಮಗೆ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಿದೆಯಾ, ಅಥವಾ ನಾನು ಹೇಗೋ ಕಾಮರ್ಸ್ ಓದ್ತಾ ಇದ್ದೀನಲ್ಲ, ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟು ಅಥವಾ ಬ್ಯಾಂಕ್ ಆಫೀಸರ್ ಆಗಬೇಕು ಅಂತಿದ್ದೀರಾ? ಇದನ್ನು ನಿಮ್ಮ ತಾಯಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಗಿಫ್ಟು. ನಿಮ್ಮ ತಾಯಿ ಹತ್ರ ಇವತ್ತು ವಾಗ್ದಾನ ಮಾಡಿ ನೀವು ಇವತ್ತು ಭಾಷೆ ಕೊಟ್ಟು, ನಾನು ನಿನಗೆ ಒಳ್ಳೆ ಹೆಸರು ತರ್ತೀನಿ, ನಾನು ಒಳ್ಳೆ ಒಬ್ಬ ಅಧಿಕಾರಿ ಆಗ್ತೀನಿ, ನಾನು ಫಾರಿನ್ ಹೋಗ್ತೀನಿ. ಆಕೆಗೆ ಆಸೆ ಇರ್ತಾವಲ್ಲ, ನನ್ನ ಮಗಳು ಗೌರ್ಮೆಂಟ್ ಕಾರಲ್ಲಿ ಬಂದು ನಮ್ಮ ಹಳ್ಳಿಗೆ ಇಳಿಬೇಕು, ನಮ್ಮ ಊರಿನವರು ಸತ್ಕಾರ ಮಾಡಬೇಕು, ನಮ್ಮ ದೇವಸ್ಥಾನದಲ್ಲಿ ಆಕೆ ಸತ್ಕಾರ ಮಾಡಬೇಕು. ಈ ಆಸೆನ ನೀವು ತೀರಿಸ್ಬೇಕು. ಗುಬ್ಬಿ ತಾಲೂಕಿನ ಆಗಲವಾಡಿ ಹೋಬಳಿ ಅರೆಹಳ್ಳಿ ಗ್ರಾಮದಲ್ಲಿ 22/9/2024 ಭಾನುವಾರ ಬಜರಂಗಿ ಬಾಯ್ಸ್ ವತಿಯಿಂದ ಶ್ರೀ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದು, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಜಿ ಕನ್ನಡ ವಾಹಿನಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಾಸ್ಯನಟ ಶ್ರೀಯುತ ಮಿತ್ರ, ಖ್ಯಾತ ಚಲನಚಿತ್ರ ನಟರು ಮತ್ತು ನಿರ್ಮಾಪಕರು ವಾಣಿಗೌಡ, ಜಿ ಕನ್ನಡ ವಾಹಿನಿಯ ಹಾಸ್ಯ ನಟಿ ಗಿಲ್ಲಿ ನಟ ಆಗಮಿಸುತ್ತಿದ್ದು, ಲಹರಿ ಡಿ ಬೀಟ್ಸ್ ವತಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲು ಮನವಿ ಮಾಡಲಾಗಿದೆ.